ಕೋಲ್ಕತ್ತಾ ಹೈಕೋರ್ಟ್ ಕಳೆದ ವರ್ಷ ಒಂದು ಪ್ರಕರಣವನ್ನು ಇತ್ಯರ್ಥ ಮಾಡುವಾಗ ಕಿಶೋರಾವಸ್ಥೆಯಲ್ಲಿರುವ ಬಾಲಕಿಯರು ತಮ್ಮ ಲೈಂಗಿಕ ವಾಂಛೆಗಳನ್ನೆಲ್ಲ ನಿಯಂತ್ರಿಸಿಕೊಳ್ಳಬೇಕು ಅಂತ ಒಂದು ಪುಕ್ಕಟ್ಟೆ ಅಡ್ವೈಸ್ ಕೊಟ್ಬಿಟ್ಟಿತ್ತು. ಕೊಟ್ಟು 20 ವರ್ಷ ಜೈಲು ಶಿಕ್ಷೆ ಕೊಟ್ಟಿದ್ದ ಒಬ್ಬ ಆರೋಪಿಗೆ ಪಶ್ಚಿಮ ಬಂಗಾಳದಲ್ಲಿ ಅದೇನೋ ಕಡಿಮೆ ಮಾಡೋದೋ ಅಥವಾ ವಜಾ ಮಾಡೋದೋ ಏನೋ ಮಾಡಿಬಿಟ್ಟಿತ್ತದು. ಅವನು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಕೋರ್ಟ್ ಇವತ್ತು ಅದರ ಬಿಸಾಕ್ತು, ಒಂದು ಕಡೆಯಿಂದ ಬಿಸಾಕ್ಬಿಟ್ಟು ಹೀಗೆಲ್ಲ ಹೇಳಬಾರ್ದು ಅಂತ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ತೀರ್ಪನ್ನು ವಜಾ ಮಾಡಿ ಲೋಕಲ್ ಕೋರ್ಟಿಂದ ಆದೇಶ ಎತ್ತಿ ಹಿಡಿತು. ದಿಸ್ ಇಸ್ ದಿ ಪ್ರಾಬ್ಲಮ್. ನಾನು ಅವಾಗಲೂ ಹೇಳದಂಗೆ ಅತ್ಯಾಚಾರ ಮತ್ತು ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳ ವಿಚಾರದಲ್ಲಿ ಕೆಲವೊಮ್ಮೆ ನ್ಯಾಯಾಲಯಗಳು ವಿಪರೀತವಾದ ಮೃದು ಧೋರಣೆಯನ್ನು ಅನುಸರಿಸ್ಬಿಡತ್ವೇನೋ ಅಂತ ಅನ್ನಿಸ್ಬಿಡತ್ತೆ ಶ್ರೀಸಾಮಾನ್ಯನಿಗೆ. ಆ ಭಾವನೆ ಬರುತ್ತೆ. ಅವ್ರು ಕಾನೂನು ಪ್ರಕಾರನೇ ಮಾಡ್ತಿರ್ತಾರೆ. ನಾನು ಅವ್ರದ್ದು ತಪ್ಪು ಅಂತ ಹೇಳಕ್ ಬರಲ್ಲ, ನಾವು ಹೇಳೋದು ಇಲ್ಲ ಅದನ್ನು. ಅದು ಕಾನೂನು ಪ್ರಕಾರನೇ, ಅವ್ರಿಗೇನು ಕಾನೂನು ಇದೆ ಆ ಕಾನೂನು ಪ್ರಕಾರನೇ ಮಾಡಿರ್ತಾರೆ. ಬಟ್ ಹಾಗೆ ಅನ್ನಿಸ್ಬಿಡುತ್ತೆ ಜನಕ್ಕೆ. ಎಲ್ಲದರಲ್ಲೂ ಕ್ವಿಕ್ ಫುಡ್ ಕೇಳೋ ಜನ ಈ ಪ್ರಕರಣಗಳಲ್ಲಿ 20 ವರ್ಷ ಆದಮೇಲೆ ಒಂದು ಶಿಕ್ಷೆ ಕೊಟ್ಟ ಮೇಲೆ, ಅಷ್ಟು ವರ್ಷ ಆದಮೇಲೆ ಪ್ರಕರಣದಲ್ಲಿ ಅದು ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ಅನ್ನೋದೇ ಆದಮೇಲೆ ವಿತ್ ದಿಸ್ ಟೈಪ್ ಆಫ್ ಕಾಮೆಂಟ್ಸ್ ಫ್ರಮ್ ಸಮ್ ಪಾರ್ಟ್ ಆಫ್ ಜುಡಿಷಿಯರಿ ಅಂತ ಏನು ಅನ್ನಿಸ್ಬೇಕು ಜನಕ್ಕೆ? ನ್ಯಾಯ ಎಲ್ಲಿದೆ ಅಂತ. ದಿಸ್ ಹ್ಯಾಸ್ ಟು ಬಿಕಮ್ ಎ ಕಂಬೈನ್ಡ್ ಎಫರ್ಟ್. ಇದು ಬರೀ ನ್ಯಾಯಾಲಯ ಪಾಪ ಇವತ್ತು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಸಕ್ತಿ ತಗೊಂಡಂಗೆ ಬಹಳ ಹಾರ್ಷ್ ಆಗಿತ್ತು ಅವ್ರದ್ದು ಆರ್ಡರ್ಸ್, ಜಡ್ಜ್ಮೆಂಟು, ಇಂಟೀರಿಯರ್ ಮಾಡಿದ್ರೆ ಏನು ಪ್ರಯೋಜನ? ಅಯಾ ಕೂಕ್ಕೊಳ್ಳಿ ಅಂದ್ಬಿಟ್ಟು ಮುಂದಕ್ಕೆ ಹೋಗ್ತಾರೆ ಇವರು ಅಷ್ಟೇ. ಬೆಂಗಳೂರಿನ HSR ಲೇಔಟ್ನಲ್ಲಿ ಲೈಂಗಿಕ ದೌರ್ಜನ್ಯ ಪ್ರಕರಣ ನಡೆದಿತ್ತು. ಸಂತ್ರಸ್ತೆ ಈಗ ಆಸ್ಪತ್ರೆಯಲ್ಲಿದ್ದಾರೆ, ಟ್ರೀಟ್ಮೆಂಟ್ ಪಡಿತಾ ಇದ್ದಾರೆ. ಆದರೆ ಈ ಘಟನೆ ನಡೆಯೋದಕ್ಕೂ ಮೊದಲು ಆಕೆ ಪಾನಮತ್ತಳಾಗಿದ್ದು ಸರಣಿ ಅಪಘಾತವನ್ನ ಮಾಡಿದ್ಲು. ಈ ಸಂಬಂಧ ಈಗ ಆಟೋ ಚಾಲಕ ದೂರು ಕೊಟ್ಟ ಬೆನ್ನಲ್ಲೇ ತಗೊಳ್ಳೇಬೇಕು, ಬೇರೆ ದಾರಿ ಇಲ್ಲ. ಆಮೇಲೆ ಅದಕ್ಕೆ ಏನು ಪ್ರಕಾರನೂ ಮಾಡಬೇಕು. ನಂತರ ಕ್ರಮ. ಅಂದ್ರೆ ಸಂತ್ರಸ್ತೆ ಮೇಲೆ ದೂರು ಅಂತ ನೀವು ಅದನ್ನು ನೋಡಬಾರ್ದು. ಅದು ಭಿನ್ನ ಕೇಸ್ ಮಾಡಿದಾಳೆ, ಅದ್ರ ಮೇಲೆ ಒಂದು ಕೇಸ್ ತಗೋತಾರೆ. ಅದೇನು ಅಪಾಯ ಆಗಿಲ್ಲ ಅಂತಂದ್ರೆ ಅದಕ್ಕೆ ಒಂದು ಫೈನೋ ಗೀನೋ ಹಾಕ್ಸಿ ಏನೋ ಮಾಡ್ತಾರೆ. ಆದಾಯಕ್ಕಿಂತ ಹೆಚ್ಚು ಆಸ್ತಿ ಪಡೆದ ಆರೋಪದ ಮೇಲೆ ಸಾಬೀತಾಗಿದ್ದರಿಂದ ಯಾರೋ ಒಬ್ಬರು ಅಧಿಕಾರಿ, ಜಂಟಿ ನಿರ್ದೇಶಕರಂತೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸುಬ್ರಹ್ಮಣ್ಯ ಅಂತ 2016ರಲ್ಲಿ ಆಗಿದ್ದ ಕೇಸ್ ಈಗ ಲೋಕಲ್ ಕೋರ್ಟ್ ಅವರಿಗೆ 2.32 ಕೋಟಿ ದಂಡ ಹಾಕಿ 5 ವರ್ಷ ಜೈಲು ಶಿಕ್ಷೆ ಕೊಟ್ಟಿದೆ. ದಂಡ ಕಟ್ತಾ ಇದ್ರೆ 2 ವರ್ಷ ಹೋಗಿಪ್ಪ ಅಂತ ಹೇಳಿಬಿಟ್ಟಿದ್ದಾರೆ. ಗೊತ್ತಿಲ್ಲ, ಅವ್ರು ಮೋಸ್ಟ್ಲಿ ಅಪೀಲ್ ಹೋಗ್ತಾರೇನೋ. ಸದ್ಯ ಬೆಂಗಳೂರಿನಲ್ಲಿ ರೋಡ್ ರೇಜ್ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಸರ್ಜಾಪುರ ಬಳಿ ದಂಪತಿ ಮಗು ಜೊತೆಗೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಕಾರಿನ ಮೇಲೆ ಯುವಕನೊಬ್ಬ ಕಲ್ಲೆತ್ತು ಹಾಕಿ ಪುಂಡಾಟವನ್ನು ಮೆರೆದಿದ್ದ. ಆರೋಪಿ ಅನಿಲ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಹೆಬ್ಬಾಳದಲ್ಲಿ ಬೈಕ್ ಟಚ್ ಆಯಿತು ಅನ್ನೋ ಒಂದೇ ಕಾರಣಕ್ಕೆ ಜಗಳ ತೆಗೆದು ಯುವಕನ ಮೇಲೆ ಹಲ್ಲೆ, ಚಾಕುವಿನಿಂದ ಇರ್ತಾ ಎಲ್ಲವೂ ಕೂಡ ಆಗಿತ್ತು. ನಂತರ ಪೊಲೀಸರು ಆರೋಪಿಗಳನ್ನ ಬಂಧಿಸಿದ್ದಾರೆ. ಜಯನಗರದ ಸೌತ್ ಎಂಡ್ ಸರ್ಕಲ್ನಲ್ಲಿ ಫುಡ್ ಡೆಲಿವರಿ ಬಾಯ್ ಮೇಲೆ ಉದ್ರಿಕ್ತರ ಗುಂಪೊಂದು ಹಲ್ಲೆ ನಡೆಸಿದೆ. ಯಾವ ಕಾರಣಕ್ಕೆ ಹಲ್ಲೆ ಆಗಿದೆ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ವೀಲಿಂಗ್ ಪುಂಡರ ಹಾವಳಿಯನ್ನ ತಡಿಲಿಕ್ಕೆ ಪೊಲೀಸರು ಒಂದು ವಿಡಿಯೋವನ್ನ ಶೇರ್ ಮಾಡಿದ್ದಾರೆ, ಬಿಫೋರ್ ಅಂಡ್ ಆಫ್ಟರ್ ಅಂತ. ಈಗ ಸದ್ಯ ಈ ಮೂಲಕವಾಗಿ ಎಚ್ಚರಿಸೋ ಕೆಲಸ ಆಗ್ತಾ ಇದೆ. ಮಳೆ ಆರ್ಭಟಿಸ್ತಾ ಇದೆ. ಕೊಪ್ಪಳದ ಜಮುನಪುರ ಹಳ್ಳ ತುಂಬೋಗಿದೆ. ಮುದೇನೂರು ತಾವರೆಕೆರೆ ಸಂಪರ್ಕ ಬಂದಾಗೋಗಿದೆ. ಸರ್ಕಾರಿ ಶಾಲೆ ಆವರಣಕ್ಕೂ ನೀರು ನುಗ್ಗಿಬಿಟ್ಟಿದೆ. ಇದ್ಯಾವುದೋ ಅಡಬಾಗಿ ದೇವಸ್ಥಾನದ ಬಳಿ ಪ್ರವಾಹ, ಮುಳುಗಿದ ಸೇತುವೆ ಒಂದರ ಮೇಲೆ ಟ್ರ್ಯಾಕ್ಟರ್ ನಿಂತೋಗ್ಬಿಟ್ಟಿದಂತೆ ಅವೆಲ್ಲ ಅಡ್ಜಸ್ಟ್ ಮಾಡಿದ್ದಾರೆ. ಇದೆಲ್ಲ ಸಂಗಾಪುರದಲ್ಲಿ ಒಂದು ಬೃಹತ್ ಬಂಡೆ ಒಂದು ಡಮಾರ್ ಅಂತ ಕೆಳಗೆ ಬಂದ್ಬಿಟ್ಟಿದೆ. ಅಯ್ಯಪ್ಪ, ಅಷ್ಟು ದೊಡ್ಡ ಬಂಡೆ, ಯಾರು ಸಿಕ್ಕಾಕೊಂಡ್ರೆ ಗತಿ ಏನದಕ್ಕೆ? ಹೋಯ್ತು. ಮಂತ್ರಾಲಯದಲ್ಲಿ ರಾಯರ ಭಕ್ತರೆಲ್ಲ ಸಿಗಾಕೊಂಬಿಟ್ರಂತೆ. ಆಮೇಲೆ ಅವರು ಶ್ರೀಗಳು ಆಗಮಿಸಿ ಹಾಗೆಲ್ಲ ಮಾಡ್ಕೊಬೇಡಿ, ಬನ್ನಿ ದೇವಸ್ಥಾನ ಮಂಟಪದೊಳಗಡೆ ಅಲ್ಲೆಲ್ಲ ಮಲಕ್ಕೊಳ್ಳಿ, ಆರಾಮಾಗಿರಿ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲೂ ಜನನ್ನೆಲ್ಲ ಒಳಕ್ಕೆ ಕಳಿಸಿದ್ದಾರೆ. ಒಳ್ಳೇದು ಮಾಡಿದ್ರು. ದಾವಣಗೆರೆಯಲ್ಲಿ ಹರಪನಹಳ್ಳಿ ಕೊಚ್ಚೋಗ್ತಿದ್ದ ಬೈಕ್ ಸವಾರನ್ನು ರಕ್ಷಿಸ್ಕೊಂಡಿದ್ದಾರೆ. ಮೂಡಿಗೆರೆಯಲ್ಲಿ ರಣಮಳೆ, ಚಾರ್ಮಾಡಿ ರಸ್ತೆ ಮೇಲೆ 2 ಅಡಿ ನೀರು. ಓಹೋ, ಚಿಕ್ಕಬಳ್ಳಾಪುರದಲ್ಲಿ ಭಾರೀ ಮಳೆ. ಅಲ್ಲಿ ನದಿ ಉತ್ತರ ಪಿನಾಕಿನಿ ಫುಲ್ ತುಂಬಿಕೊಂಡು ಹರಿತಾ ಇದೆ, ಯಾವಾಗಲೂ ಒಣಗಿರುತ್ತೆ. ತುಮಕೂರಿನ ಜಯಮಂಗಲಿ ನದಿ ಮೈ ತುಂಬಿದೆ. ಈ ಭಾಗದ ಜನ ಅದರ ಹೆಸರು ಕೇಳಿದ್ರೋ ಇಲ್ವೋ ನೀವು? ಜಯಮಂಗಲಿ ಅಂತ ನದಿ ಇದೆ ಅಂತ ಕೇಳಿದ್ರೋ ಇಲ್ವೋ ಬೆಂಗಳೂರಿನಲ್ಲಿ ಇದ್ದವರು? ಈಗ ನೋಡಿ, ಈಗ ಹೇಳೋ ತಕ್ಷಣ ಓಡಾಗ್ಬಿಡ್ಬೇಡಿ ಗುಂಪು ಕಟ್ಕೊಂಡು ನೋಡೋಕ್ಕೆ ಅಂತ. ಬೆಂಗಳೂರಿನಲ್ಲಿ ಮಧ್ಯಾಹ್ನ ಸಿಕ್ಕಾಪಟ್ಟೆ ಮಳೆ ಆಗಿದೆ. ಒಟ್ಟಲ್ಲಿ ಮಳೆ ಇದೆ. ಹವಾಮಾನ ಇಲಾಖೆ ಮತ್ತು ಸ್ಯಾಟಲೈಟ್ ಪಿಕ್ಚರ್ಸ್ ನೋಡ್ತಾ ಇದ್ದರೆ ಮಳೆ ಇನ್ನೂ ಇದ್ದಂಗೆ ಇದೆ, ಚೆನ್ನಾಗೇ ಇದ್ದಂಗಿದೆ ಮಳೆ ಇನ್ನೂ. ಮನೆ ಊಟ ಬೇಕು ಅಂತ ಕೇಳಿದ್ರು ದರ್ಶನ್ ಅವರು. ಇವತ್ತು ಪರಪ್ಪನಗರದ ವರದಿ ಕೊಟ್ಟರಂತೆ ಅಧಿಕಾರಿಗಳು. ಇಲ್ಲಿ ಏನಾಗಿದೆ ಕೊಡೋಕ್ಕಾಗಲ್ಲ, ಅಲ್ಲೇನು ವಿಷ ಇದೆಯಾ, ಪೌಷ್ಟಿಕಾಂಶ ಇಲ್ವಾ, ಏನಕ್ಕೆ, ಎಲ್ಲ ಸರಿ ಇದೆ, ಆಗಲ್ಲ ಅಂತ ಹೇಳಿದ್ದಾರೆ. ಸರಿ, ಕೋರ್ಟು ನೋಡೋಣ ಹಾಗಾದ್ರೆ, ಇರಿ ಎಲ್ಲ ವಿಚಾರಣೆ ಮಾಡೋಣ ಅಂತ ಸೆಪ್ಟೆಂಬರ್ 5ಕ್ಕೆ ಹಾಕ್ಬಿಟ್ಟಿದ್ದಾರೆ ಕೇಸನ್ನು. ವಿಚಾರಣೆ ಹೈಕೋರ್ಟ್. ಹಾಗಾಗಿ ತಕ್ಷಣಕ್ಕೆ ಅವ್ರು ಜೈಲೂಟನೇ ತಗೋಬೇಕು 5ನೇ ತಾರೀಕು ಅಂತ
ಎಸ್. ಲ್ಯಾಟರಲ್ ಎಂಟ್ರಿ ಮೂಲಕ ಸರ್ಕಾರಿ ಹುದ್ದೆಗಳ ಭರ್ತಿ ವಿಧಾನಕ್ಕೆ ಆಕ್ಷೇಪ ವ್ಯಕ್ತವಾದ ಬೆನ್ನಲ್ಲೇ ಇದೀಗ ಕೇಂದ್ರ ಸರ್ಕಾರ ಲ್ಯಾಟರಲ್ ಎಂಟ್ರಿ ಸಂಬಂಧ ನೀಡಿದಂತಹ ಜಾಹೀರಾತನ್ನ ರದ್ದು ಮಾಡುವಂತೆ ಯುಪಿಎಸ್ಸಿಗೆ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಸೂಚನೆ ಕೊಟ್ಟಿದ್ದಾರೆ. ನಾವು ಒಂದು ವೇಳೆ ಪರಿಣಿತರನ್ನ ಲ್ಯಾಟರಲ್ ಎಂಟ್ರಿಯಿಂದ UPSC ಮೂಲಕ IAS ಇದಕ್ಕೋ ತರಕ್ಕಾಗಲ್ಲ ಅನ್ನೋದಿದ್ರು ಅಡ್ವೈಸರ್ಸ್ ರೋಲಲ್ಲಿ ತರ್ತಾ ಹೋಗ್ಬಿಡ್ಬೇಕು. ಆ ಪ್ರಯತ್ನ ಆಗಬೇಕು, ಅದಾರು ಆಗಬೇಕು. ಬಟ್ ಸಮ್ವೇರ್ ವಿ ನೀಡ್ ಸಮ್ ಎಕ್ಸ್ಪರ್ಟ್ಸ್. ಎಕ್ಸಾಮ್ ಪಾಸ್ ಬಂದವರೆಲ್ಲ ಎಕ್ಸ್ಪರ್ಟ್ಸ್ ಅಂತ ಕನ್ಸಿಡರ್ ಮಾಡೋ ಮೆಂಟಾಲಿಟಿ ಬಿಡಬೇಕು. ಬೇರೆ ಆಯ್ಕೆಗಳು ಬಿಡಬೇಕಪ್ಪ. ರಕ್ಷಾಬಂಧ್ ಇದು ಏನು ಪ್ಯಾರಿಸ್ ಒಲಿಂಪಿಕ್ಸ್ ಅಲ್ಲಿ ಬೆಳ್ಳಿ ಪದಕ ಗೆದ್ದಿದ್ಲಂತೆ ಹೆಣ್ಣುಮಗಳು, ಚೀನಾದ ಜಿಮ್ನಾಸ್ಟ್. ರೆಸ್ಟೋರೆಂಟಲ್ಲಿ ಈಗ ವೆಯ್ಟರ್ ಆಗಿ ಕೆಲಸ ಮಾಡ್ತಿದ್ದಾಳೆ ಅಂತ ವಿಡಿಯೋ ವೈರಲ್ಲು. 18 ವರ್ಷದ ಜಿಮ್ನಾಸ್ಟು ಚೌ ಯಾಕಿನ್ ಅಂತ ಬೆಳ್ಳಿ ಪದಕ ಗೆದ್ಮೇಲೆ ಪೋಡಿಯಂ ಮೇಲೆ ನಿಂತಿದ್ಲು. ಮಾಯಿಗಳಾಗಿ ಪಾಪ ಮಾಯಿಗಳಲ್ಲ, ಸಂತೋಷಕ್ಕೆ ನಿಂತಿರ್ತಾಳೆ ಪಾಪ. ಈಗ ಅವ್ರ ತಂದೆದು ರೆಸ್ಟೋರೆಂಟ್ ಅಂತೆ, ಅಲ್ಲಿ ಊಟ ಬಡಿಸ್ತಾಳೆ ಅಂತ ಎಲ್ಲ ಸುದ್ದಿ. ಇದು ಇದಕ್ಕೆ ಸಂಬಂಧಿಸಿದ ವಿಡಿಯೋ ಇದು. ಓಕೆ, ಈಗ ಪ್ರಾಬ್ಲಮ್ ಏನು ಅಂದರೆ ಅವಳು ಬೆಳ್ಳಿ ಪದಕ ತೆಗೆದುಕೊಂಡು ಇದು ಮಾಡ್ಬೋದಾ ಅನ್ನೋದಾ? ಹಾಗಲ್ಲ ಸರ್, ಮಾಡಬಾರ್ದು ಅಂತ ಎಲ್ಲಿದೆ? ತಂದೆ ರೆಸ್ಟೋರೆಂಟ್ ಅಲ್ಲಿ ಅವಳು ಮಾಡಬಾರ್ದು ಅಂತ ಎಲ್ಲಿದೆ? ಓಕೆ, ಹೌದು, 18 ವಯಸ್ಸು ಅನ್ನೋದು ಹಾಗೆ 18 ದಾಟ್ಮೇಲೂ ಕೆಲಸ ಮಾಡ್ಬೋದಲ್ಲ ಸರ್? ಮಾಡ್ಬೋದು, ಅದ್ರಲ್ಲಿ ಏನಿದೆ? ಇದೇ ಏನೂ ಕೆಲಸ ಮಾಡಿದೆ, ಯಾವಾಗಲೂ ಬರೀ ಟ್ರೈನಿಂಗ್ ಅಲ್ಲಿ ಇದ್ಕೊಂಡು ಕಾರ್ ಓಡಾಡ್ಕೊಂಡು ದೊಡ್ಡ ಬಂಗ್ಲೆಲ್ಲ ಇರಬೇಕು. ಬೆಳ್ಳಿ ಪದಕ ಬಂದ ತಕ್ಷಣ ಏನಾದ್ರು ನಿಯಮ ಇದೆಯಾ? ಸಿಂಪಲ್ ಕಾಣಿಸ್ತಿಲ್ವಲ್ಲ, ಮಾಡ್ಬೋದು. ಎಸ್. 100 ಗ್ರಾಂ ಹೆಚ್ಚು ತೂಕ ಹೊಂದಿದ ಕಾರಣ ಒಲಿಂಪಿಕ್ ಪದಕ ಕಳೆದುಕೊಂಡಂತಹ ರೆಸ್ಲರ್ ಅವಿನೇಶ್ ಫೋಗಟ್ ಸದ್ಯ ರಾಜಕೀಯ ಎಂಟ್ರಿ ಪಡಿಬಹುದು ಅನ್ನೋ ಚರ್ಚೆ ಇದೆ. ಅದಕ್ಕಾಗಿ ಎಲ್ಲಾ ಪ್ರಯತ್ನಗಳು ಆಗ್ತಾ ಇದೆ ರಾಜಕೀಯ ಪಕ್ಷಗಳಿಂದ. ಶೀಘ್ರವೇ ನಡೆಯಲಿರುವಂತಹ ಹರಿಯಾಣ ಚುನಾವಣೆಯಲ್ಲಿ ತಮ್ಮ ಸಹೋದರಿ ಬಬಿತಾ ಫೋಗಟ್ ವಿರುದ್ಧ ಅವರು ಸ್ಪರ್ಧೆ ಮಾಡಬಹುದು ಅಂತ. ಆದ್ರೆ ಯಾವ ಪಕ್ಷ ಏನು ಅನ್ನೋದು ಇನ್ನೂ ಸ್ಪಷ್ಟನೆ ಸಿಕ್ಕಿಲ್ಲ. ಮಾಡ್ಲಿ ಬಿಡಿ, ಅವ್ರಿಗೆ ಇಷ್ಟ ಇದ್ರೆ ಮಾಡ್ತಾರೆ, ಅದರಲ್ಲಿ ಏನಿದೆ ತಪ್ಪು ಅಲ್ವೇ? ಮಾಡ್ಲಿ. ಓಕೆ.